ನಮಸ್ಕಾರ ನನ್ನ ಪ್ರೀತಿಯ ಗ್ರಾಹಕರೇ ಮತ್ತು ಬಾಂಧವರೇ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಆರ್ಡಿಸ್ ಸ್ಕ್ಯಾಮ್. ಈ ಆರ್ಡಿಸ್ ಸ್ಕ್ಯಾಮ್ ಹೆಂಗೆ ಮಾಡ್ತಾವ್ರೆ ಅಂದರೆ ನಮ್ಮ ಬೆಂಗಳೂರು, ನಾನೇ ಬರೀ ಬೆಂಗಳೂರು ಕರ್ನಾಟಕ ಮಾತ್ರ ನಾನು ತಿಳಿಸ್ತೀನಿ, ಬೇರೆ ಹೊರಗಡೆ ಸ್ಟೇಟೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ಹೆಂಗೆ ಸ್ಕ್ಯಾಮ್ ಮಾಡ್ತಾವ್ರೆ ನಮ್ಮ CCTV ಡೀಲರ್ಗಳು, ಇಂಟಿಗ್ರೇಟರ್ಗಳು ಅಂದರೆ ತೋರಿಸಿ ನೋಡಿ. ನಿಮಗೆ A to Z ಡೀಟೇಲ್ಸು ನಾನು ತಿಳಿಸ್ಕೊಡ್ತೀನಿ. ಆರ್ಡಿಸ್ಕ್ ಮ್ಯಾನುಫ್ಯಾಕ್ಚರ್ ಇರೋದು ಬರೀ 3 ಇಂದ 4 ಕಂಪ್ನಿ. ಒಂದು WD ಅಂದರೆ ವೆಸ್ಟರ್ನ್ ಡಿಜಿಟಲ್, ಸೀಗೇಟ್, ತೋಶಿಬಾ, ಇಟಾಚಿ, ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಆರ್ಡಿಸ್ಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಬಿಟ್ಬಿಟ್ಟು ಇವಾಗ ಈ ಸಣ್ಣ ಕಂಪ್ನಿಗಳು ಏನು ಮಾಡೋರೆ, ಅದನ್ನು ರೀಪಬ್ಲಿಷನ್ ಮಾಡಿ ಅವ್ರ ಹೆಸರು ಹಾಕ್ಕೊಂಡು ಅದನ್ನು ಆರ್ಡಿಸ್ಕ್ನ ಸಪ್ಲೈ ಮಾಡ್ತಾವ್ರೆ. ಏನೋ 1 to double ಕಮ್ಮಿ. ಇವಾಗ ಅದು 10,000 ರೂಪಾಯಿ ಅಂದರೆ ಇದನ್ನ 5,000 ರೂಪಾಯಿಗೆ, ಇದು 5,000 ರೂಪಾಯಿ ಅಂದರೆ ಅದು ತೋಶಿಬಾಲ್ 5,000 ರೂಪಾಯಿ ಅಂದರೆ ಅದು ಬರೀ 1,000 ರೂಪಾಯಿಗೆ. ಆ ಥರ ಒಂದು ವ್ಯವಹಾರ ನಡೀತಾ ಇದೆ. ದಯವಿಟ್ಟು ಆ ಥರ ಆರ್ಡಿಸ್ಕ್ ಹೋಗ್ಬೇಡಿ. ಯಾಕಂದರೆ ಪ್ರಾಬ್ಲಮ್ ಬರುವಾಗ ನಿಮ್ಮ ಪೊಲೀಸವರು ಯಾರಾದರೂ ಸರಿಯಾಗಿ ಕ್ವಶನ್ಸ್ ಕೇಳುವಾಗ ಏನಪ್ಪ ಆಯಿತು, ಇದು ಬ್ಯಾಕಪ್ ತೆಗಿ ನೋಡೋಣ ಅಂದ್ಬಿಟ್ಟು ಕೇಳಿದ್ರೆ ಆ ಟೈಮಲ್ಲೇ ಬ್ಯಾಕಪ್ಗೆ ನಮಗೆ ಆರ್ಡಿಸ್ಕ್ ಕೈ ಕೊಟ್ಟಿರುತ್ತೆ. ಸೊ ಆ ಪೊಸಿಷನ್ ನಿಮಗೆ ಬರಬಾರ್ದು ಅಂದರೆ ದಯವಿಟ್ಟು ಒರಿಜಿನಲ್ ಆರ್ಡಿಸ್ಕ್ ಯೂಸ್ ಮಾಡಿ. ಒರಿಜಿನಲ್ ಆರ್ಡಿಸ್ಕ್ ನಾನು ಹೇಳ್ತಾ ಇರೋದು ತೋಶಿಬಾ ಅಂಥವಲ್ಲ, ಒರಿಜಿನಲ್ ಆರ್ಡಿಸ್ಕು. ಆ ಆರ್ಡಿಸ್ಕ್ ಯೂಸ್ ಮಾಡಿ, ಬೇರೆ ಡೂಪ್ಲಿಕೇಟ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸಣ್ಣದಾಗಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನೋಡ್ಬೋದು. ಇದು ಕನ್ಸಿಸ್ಟೆಂಟ್ ಅಂತ. ಇದೇ ಥರ ನಮಗೆ ಜಿಯೋನಿಕ್ಸ್ ಐತೆ, ಬ್ಲೂ ಫೆದರ್ ಐತೆ, ಇನ್ನೂ ಬೇಕಾದಷ್ಟು ಕಂಪ್ನಿ ಐತೆ. ಬಟ್ ಇವರು ಡೈರೆಕ್ಟಾಗಿ ಬಂದು ಕೇಳಿದ್ರು ನನ್ನ ಹತ್ರ ಪ್ರೂಫ್ ಐತೆ, ಇದು ಡೂಪ್ಲಿಕೇಟ್ ಆರ್ಡಿಸ್ಕು, ಇದು ರೀಪಬ್ಲಿಷ್ ಅಂತ ನಾನು ರೆಡಿ ಇದ್ದೀನಿ ಫೇಸ್ ಮಾಡೋದಕ್ಕೆ. ಬಂದು ಯಾವ ಕಂಪ್ನಿ ಅದಕ್ಕೆ ಕೇಳ್ಬೋದು, ಧೈರ್ಯವಾಗಿ ನಾನು ಉತ್ತರ ಕೊಡೋಕೆ ರೆಡಿಗಿದ್ದೀನಿ. ನೋಡಿ ಕನ್ಸಿಸ್ಟೆಂಟು. ಇಲ್ಲೇನು ಬರ್ತಾರೆ 2 TB ಸರ್ವೆಲೆನ್ಸ್ ಆರ್ಡಿಸ್ಕು. ಹಂಗೆ ಮುಂದಕ್ಕೆ ನಾನೇ ಬರ್ತೀನಿ, ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಇಲ್ಲೇ ಡೆಸ್ಕ್ಟಾಪ್ ಆರ್ಡಿಸ್ಕ್ ಅಂತ ಬರ್ದವ್ರೆ. ಯಾಕೆ ಬರೀಬೇಕು? ಅದೇ ಡೆಸ್ಕ್ಟಾಪ್ ಆರ್ಡಿಸ್ಕಾ ಇಲ್ಲ ಸರ್ವೆಲೆನ್ಸ್ ಆರ್ಡಿಸ್ಕಾ ಯಾರು ಗೊತ್ತು? ಅಂದರೆ ರೀಪಬ್ಲಿಷ್ಡ್ ಅಲ್ವಾ ಇದು. ರೀಪಬ್ಲಿಷ್ಡ್ ಹೆಂಗೆ ಕಂಡುಹಿಡಿಯೋದು ಅಂದರೆ ಇನ್ನೊಂದು ಥರ ಬರುತ್ತೆ. ಸೀಗೇಟಲ್ಲೇ ರೀಪಬ್ಲಿಷ್ಡ್ ಬರುತ್ತೆ, ಅದು ಹಿಂದ್ಗಡೆ ಸ್ಟಿಕ್ಕರ್ ಹಾಕಿರ್ತಾರೆ. ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಅಂಥವಲ್ಲ. ನಿಮಗೇನೋ ಒಂದು 2,000 ರಿಂದ 3,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಬಟ್ ನಿಮಗೆ ವಿಟ್ನೆಸ್ ಎಲ್ಲ ಬೇಕು ಅಂದರೆ ದಯವಿಟ್ಟು ಒರಿಜಿನಲ್ಗೆ ಹೋಗಿ ನೋಡಿ. ಇದು 4 TB ಆರ್ಡಿಸ್ಕು. ಇದ್ರದ್ದು ರೇಟ್ ಬಂದು ಡೈಲಿ ಇವತ್ತು 8,000 ಇತ್ತು ಅಂದರೆ ನಾಳೆ 9,000 ಇರುತ್ತೆ, ಇಲ್ಲ ಆಚೆ 7,000 ಬರುತ್ತೆ. ಆ ಥರ ಇದು ಒರಿಜಿನಲ್ ಆರ್ಡಿಸ್ಕು. ಡೈಲಿ ರೇಟ್ ಗೋಲ್ಡ್ ಹೆಂಗೆ ಚೇಂಜ್ ಆಗ್ತಾ ಇದೆಯೋ ಆ ಥರ ಆರ್ಡಿಸ್ಕ್ ರೇಟು ಚೇಂಜ್ ಆಗ್ತಾ ಇರುತ್ತೆ. ಅದೇ 4 TB ಆಫ್ ಟು ಆಫ್ ಕಮ್ಮಿ ಬರುತ್ತೆ. ಸೊ ಇದು ತುಂಬ ನಡೀತಾ ಇರೋದು ಇವಾಗ ಸ್ಕ್ಯಾಮ್ಗಳು. ಸೊ ನಾನೇನಂತ ಇದ್ದೀನಿ, ದಯವಿಟ್ಟು ಗ್ರಾಹಕರೇ, ನನ್ನ ಪ್ರೀತಿಯ ಗ್ರಾಹಕರೇ, ಮೋಸ ಹೋಗಬೇಡಿ. ಇವಾಗ ಬರ್ತವ್ರೆ ಕಿತ್ತೋಗಿರೋರು, ಯಾರೋ ಇನ್ಸ್ಟಾಲ್ ಮಾಡೋರು, ಏನೋ ಈ ಥರ ಆರ್ಡಿಸ್ಕ್ ಹಾಕ್ಕೊಡ್ತಾರೆ. ಸರ್ ನಂದು ರೇಟ್ ಕಮ್ಮಿ ಐತೆ, ಅವ್ರಿಗನ 2,000 ರೂಪಾಯಿ ಕಮ್ಮಿ ಕೊಡ್ತೀನಿ, ಅವ್ರಿಗನ 5,000 ರೂಪಾಯಿ ಕಮ್ಮಿ ಕೊಡ್ತೀನಿ. ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ. ಕ್ವಾಲಿಟಿಗೆ ಹೋಗಿ ಕ್ವಾಲಿಟಿ ಮೇಂಟೈನ್ ಮಾಡಿ. ನಾನು ಯೂಸ್ ಮಾಡ್ತಾ ಇರೋದು ಇದೇ ಥರನೇ. ನಂತರನೇ ಬೇರೆ ಬೇರೆ ಕಂಪ್ನಿಗಳು, ಚೆನ್ನಾಗಿರೋ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಇದೇ ಥರ ಯೂಸ್ ಮಾಡ್ತಾರೆ, ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಟ್ ಇವಾಗ ಇತ್ತೀಚೆಗೆ ಬರ್ತಾ ಇದ್ದಾರೆ ನೋಡಿ ಇಂಟಿಗ್ರೇಟರ್ಸು. ಈ ಬೇರೆ ಊರಿಂದ ಬಂದು ಇಂಟಿಗ್ರೇಟ್ ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ಅವ್ರಿಗನ 10 ಪೈಸಾ ಕಮ್ಮಿ ಕೊಡಿ, 20 ಪೈಸಾ. ದಯವಿಟ್ಟು ಆ ಥರ ಹೋಗ್ಬಿಡಿ. ಈ ಥರ ಆರ್ಡಿಸ್ಕ್ ಅವ್ರು ಇನ್ಸ್ಟಾಲ್ ಮಾಡೋದು. ಯಾಕಂದರೆ ಇದಕ್ಕೆ ಡೈರೆಕ್ಟು ನಾನೇ ಸಾಕ್ಷಿ ಇದ್ದೀನಿ. ಇದು ರೀಪಬ್ಲಿಷ್ಡ್ ಆರ್ಡಿಸ್ಕ್ ಅಂತ ಕಂಪ್ನಿಯವರೇ ಹೇಳೋರೆ ನನಗೆ. ಸರ್ ಒರಿಜಿನಲ್ ಆರ್ಡಿಸ್ಕೆ, ಬಟ್ ರೀಪಬ್ಲಿಷ್ಗೆ ವಾರಂಟಿ ಇರಲ್ಲ. ಬಟ್ ಇವ್ರು ಕೊಡ್ತಾರೆ 2 years ಕೊಡ್ತಾರೆ. 2 years ಆದಮೇಲೆ ಮಿಸ್ ಆಗ್ತಾನೆ ಇರಬೇಕು. ಇದು 10 ವರ್ಷ ಆದ್ರೂ ಏನೂ ಆಗಲ್ಲ, ಅಷ್ಟು ವಾರಂಟಿ ನಾನು ಕೊಡ್ತೀನಿ. ಈ ಥರ ಆರ್ಡಿಸ್ಕ್ ಇದಲ್ಲ, ಯಾಕಂದರೆ ನಾನೇ ಹಾಕಿದ್ದೀನಿ. ನಾನು ಸ್ಟಾರ್ಟ್ ಮಾಡೋ 2005 ಸ್ಟಾರ್ಟ್ ಮಾಡಿದ್ದೀನಿ. ಇದುವರೆಗೂ ಒಂದು ರಿಪೇರಿ ಬಂದಿಲ್ಲ ಆರ್ಡಿಸ್ಕು. ಇದು ನಾನು ಹಾಕಿ 1 ವರ್ಷಕ್ಕೆಲ್ಲ 2 ಸಲ ಆರ್ಡಿಸ್ಕ್ ಚೇಂಜ್ ಮಾಡಿದ್ದೀನಿ. ಸೊ ದಯವಿಟ್ಟು ಒರಿಜಿನಲ್ ಆರ್ಡಿಸ್ಕ್ ಹೋಗಿ ಒರಿಜಿನಲ್ ಆರ್ಡಿಸ್ಕ್ ತೊಗೊಳ್ರಿ. ಒಂದು 2,000 3,000 ಯೋಚನೆ ಮಾಡಿಬಿಡಿ. ಸೊ ಈ ಚಿಕ್ಕ ಟೆಕ್ನಿಕಲ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ಟೆಕ್ನಿಕಲ್ ವಿಡಿಯೋ ಸಿಗಲಿ. ಎಲ್ಲರೂ ಜಾಗೃತವಾಗಿರ್ರಿ. ದಯವಿಟ್ಟು ಜೈ ಹಿಂದ್, ಜೈ ಕರ್ನಾಟಕ, ಜೈ ವಾಸವಿ.